ಬಹುಶಃ ಇದು ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ. ಬಹಳ ಸಂಖ್ಯೆಯಲ್ಲಿ ಜಾತ್ರೆ ಬಹುಶಃ ಹಿಂದೆ ಸುಮಾರು 4 ಲಕ್ಷ ಜನ ಬಂದೋಗಿದ್ದು. ಈ ಸಲ ಇದು ಜಾಸ್ತಿ ಬರುತ್ತೆ. ಸಮಸ್ಯೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದೇ ಸಮಸ್ಯೆ ಇದೆ. ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ. ಆಮೇಲೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬೋದು. ಪೊಲೀಸರ ನಿಗಾ ವಹಿಸಬೇಕು. ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲಿಟಿ ಅವ್ರ ಜವಾಬ್ದಾರಿ ಇದೆ. ಸೊ ಅವ್ರು ಈಗಾಗಲೇ 1 ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಆ 9 ದಿವಸಗಳಲ್ಲಿ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ. ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವ್ರು ಹೇಳಿದ್ರು, ಯಾಕಂದ್ರೆ ಸಡನ್ ಆಗಿ ಏನೋ ಆಗ್ಬೋದು. ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ. ಸೊ ಇಲ್ಲಿ ಹೆಲ್ತ್ ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿದ್ದಾರೆ. ಸೊ ನೋಡೋಣ, ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಚಾಲಕ ವಿಶೇಷತೆ ಭಂಡಾರ ವಿಪರೀತ ಭಂಡಾರ ಸರ್, ಏನು ಟೆಸ್ಟಿಂಗ್ ಮಾಡಿಸ್ತಾರೆ ಮಾಡಬೇಕು. ಯಾಕಂದ್ರೆ ಅದು ಪ್ಯೂರ್ ಅನ್ನೋದು ಭಾಳ ಮುಖ್ಯ. ಸುಮ್ಮನೆ ಏನೊಂದು ಆರಿಸಿದ್ರೆ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದೆ. ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟು ನೋಡ್ಬೇಕು. ಅದನ್ನು ಯಾರು ಸಂಬಂಧಪಟ್ಟವರು ಪೊಲೀಸರು ಕೂಡ ಅದನ್ನು ನೋಡ್ಬೇಕಾಗ್ತದೆ. ಜಾತ್ರೆಯನ್ನು ಮಾಡೋ ಅವಕಾಶ ನಮಗೆ ಸಿಕ್ಕಿದೆ. ಮಾನ್ಯ ಸಚಿವರು ಹಾಗೂ ಶಾಸಕರು ಹಾಗೂ ದೇವಸ್ಥಾನ ಸಮಿತಿಯಿಂದ ನಮಗೆ ಬಹಳ ಕೋಆಪರೇಷನ್ ಸಿಗ್ತಾ ಇದೆ. ಹಾಗೂ ನಮ್ಮ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದರಂತೆ ಈ ಒಂದು ಐತಿಹಾಸಿಕ ಜಾತ್ರೆಯಲ್ಲಿ ಈ ವರ್ಷ ನಮ್ಮ ನಿರೀಕ್ಷೆ 15 ಲಕ್ಷಕ್ಕಂತ ಮೀರಿ ಭಕ್ತಾದಿಗಳು ಬರೋ ಸಾಧ್ಯತೆ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆ, ಕುಡಿಲಿಕ್ಕೆ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಹಾಗೂ ವಸತಿ ವ್ಯವಸ್ಥೆಗಳು ಎಲ್ಲವನ್ನು ನಾವು ಮಾಡಿಕೊಳ್ಳಿಕ್ಕೆ ಲಾಸ್ಟ್ 1-2 ವಾರ ಮುಂಚೆ ನಾವೊಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ನಮ್ಮ ಸಚಿವರು ನಮಗೆ ಹೇಳಿದ್ದಾರೆ. ಈ ಕ್ಷೇತ್ರದ ಬಹಳ ಅವರಿಗೆ ಅನುಭವ ಇದೆ, ಜ್ಞಾನ ಇದೆ. ಸೊ ಆ ಒಂದು ಸಲಹೆ ತಗೊಂಡು ನಾವು ಮಾಡಿದ್ದೀವಿ. ಈಗ ಎಲ್ಲ ಸೌಹಾರ್ದತೆಯಿಂದ ಬಹಳ ಶಾಂತಿಯಿಂದ ಇವತ್ತು ಪೂರ್ವಭಾವಿ ಸಭೆ ಏನಿದೆ ನಡೆಸಿದ್ದೀವಿ. ಪೊಲೀಸ್ ಇಲಾಖಾ ವತಿಯಿಂದ ಸರಿಸುಮಾರು 2500 ಜನ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಿಂದ 15 ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಫೈರ್ ಆ್ಯಂಡ್ ಸೇಫ್ಟಿ ಹಾಗೂ SDRF ಟೀಮ್ಗಳನ್ನು ನದಿಯನ್ನು ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು